ಮಜ ಭಾರತ. ನಮಸ್ಕಾರ. ಪ್ರಯಾಣಿಕರ ಗಮನಕ್ಕೆ, ಬೆಂಗಳೂರಿನಿಂದ ಮಂಗಳೂರಿಗೆ ಹೊರಡಲಿರುವ ಮಜಾ ಏರ್ಲೈನ್ಸ್ 407 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಡಲು ಸಿದ್ಧವಾಗಿದೆ. ಧನ್ಯವಾದಗಳು. ಹಲೋ, ವೇರ್ ಆರ್ ಯು ಡಾರ್ಲಿಂಗ್? ಆಲ್ರೆಡಿ ಫ್ಲೈಟಾ? ಓಕೆ, ಐ ಆಮ್ ಕಮಿಂಗ್. ಯಾ. Hi sir, welcome to Maja Airlines. Have a safe and nice journey, sir. ಥ್ಯಾಂಕ್ ಯು ಸೋ ಮಚ್. Welcome, sir. Hi sir, welcome to Maja Airlines. Have a safe and nice journey. Thank you, sir. Shut up! No! You can't mention name! You shall not criminal! No! You shut up! No! How excellent you mention Mysore and Mangalore and Bangalore! What happened? No! Yes! Welcome, sir. Yes! Have a safe and nice journey. I will going to fly! Okay, sir. Shut up and sit down! No! ಟ್ರಾವೆಲಿಂಗ್ ಟು ಮಂಗಳೂರು. Welcome, ma'am. Have a safe and nice journey. ಥ್ಯಾಂಕ್ ಯು. ಲುಕಿಂಗ್ ಬ್ಯೂಟಿಫುಲ್. Thank you, ma'am. My pleasure. Yeah. Please, ma'am. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೈ, ಡಸ್ಟ್ ಇದೆ, ಡಸ್ಟ್. ಡಸ್ಟ್ ಎಲ್ಲಿ? ಇಲ್ಲಿ. ಅಯ್ಯೋ. ಪ್ಲೀಸ್ ಸಿಟ್ ಡೌನ್. Please take a seat, ma'am. Sure. ಥ್ಯಾಂಕ್ ಯು. ಹಾಯ್, ಗುಡ್ ಈವ್ನಿಂಗ್ ಆಲ್. ಮೈ ಸೆಲ್ಫ್ ಚಿಲ್ಲರ್ ಮಜಾ ಏರ್ಲೈನ್ಸ್ನ ಪೈಲಟ್. ಬೆಂಗಳೂರು ಟು ಬೆಂಗಳೂರಿಗೆ ಹೋಗುವ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ಹಾಗೆ ಹೊರಗಿನ ತಾಪಮಾನ 42 ಡಿಗ್ರಿ ಸೆಲ್ಸಿಯಸ್, ಒಳಗಿನ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್. ನಿಮ್ಮ ಸೇಫ್ಟಿ ಬಗ್ಗೆ ನಿಮಗೆ ಗಮನವಿರಲಿ. ಥ್ಯಾಂಕ್ ಯು. Dear passengers, attention please. ಅನಗತ್ಯವಾಗಿ ಯಾರು ಕೂಡ ಫ್ಲೈಟ್ ನಲ್ಲಿ ಓಡಾಡಬೇಡಿ. ಹಾಗೆ ಫ್ಲೈಟ್ ಟೇಕ್ ಆಫ್ ಆಗುವ ಸಮಯದಲ್ಲಿ ನಿಮ್ಮ ಸೀಟ್ ಬೆಲ್ಟ್ ಗಳನ್ನ ಧರಿಸಿ. ಮತ್ತೆ ಎಮರ್ಜೆನ್ಸಿ ಎಕ್ಸಿಟ್ 2 ಮುಂದೆ 1 ಹಿಂದೆ ಇದೆ. ಅಗತ್ಯದ ಸಮಯದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಆಕ್ಸಿಜನ್ ಮಾಸ್ಕ್ ಅನ್ನ ಧರಿಸಿ. ಹಾಗೇನೆ ನಿಮಗೆ ಸಹಾಯದ ಅವಶ್ಯಕತೆ ಇದ್ದಲ್ಲಿ ಮೇಲೆ ಕಾಣಿಸುತ್ತಿರುವಂತಹ ಕೆಂಪು ಬಟನ್ ಅನ್ನ ಒತ್ತಿ. ಥ್ಯಾಂಕ್ ಯು. ಧನ್ಯವಾದ. ಎಕ್ಸ್ಕ್ಯೂಸ್ ಮೀ. ಮೀ? ಯಾ. ಪ್ಲೀಸ್ ಟೆಲ್ ಮೀ. ನೀರಿದ್ಯಾ? ನಮ್ಮೂರಲ್ಲಿ ನೀರಿಲ್ಲ ಅಂತ ನಾನು ಮಂಗಳೂರಿಗೆ ಹೊರಟಿದ್ದೀನಿ. ಕುಡಿಯೋಕ್ ನೀರಿದ್ಯಾ? ಸಾರಿ. ಟೇಕ್ ಇಟ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಪ್ರೆಗ್ನೆಂಟಾ? ಹೌದು. ಎಷ್ಟು ತಿಂಗಳು? 8 ತಿಂಗಳು. ಹೆಂಗಾಯ್ತು? 7 ತಿಂಗಳು ಆದ್ಮೇಲೆ ಆಯ್ತು. ಅಲ್ಲ, 8 ತಿಂಗಳಾಗಿರೋರು ಫ್ಲೈಟಲ್ಲಿ ಓಡಾಡ್ಬಾರ್ದಲ್ವಾ? ನಾನು ಹೇಳ್ರಿ ಓಡಾಡ್ತಾ ಇದ್ದೀನಿ, ಸುಮ್ಮನೆ ಕುತ್ಕೊಂಡಿದ್ದೀನಿ ತಾನೇ. ಹೌದು, ಒಬ್ಬರು ಬಂದಿದ್ದೀರಾ? ಇಲ್ಲ, ಸುಮಾರು ಜನ ಇದಾರಲ್ಲ. ನಂಗೆ ಮಂಗಳೂರಲ್ಲಿ ಏನ್ ಮಾಡ್ಕೊಂಡಿರೋದು? ಅಲ್ಲಿ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿ ಇದೆಯಲ್ಲ. ಸೂಪರ್. MD ನಾ? ಇಲ್ಲ, ಬೆಳಗ್ಗೆ ಫ್ರೆಶ್ ಆಗಿ ಅಲ್ಲಿ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ. ಅಂದಂಗೆ ಫಸ್ಟ್ ಟೈಮಾ? ಆ ಫ್ಲೈಟ್ ಅಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮ್. ನೋಡಿ, ಏನು ಹೆದರ್ಕೋಬೇಡಿ. ನಾನು ತಿಂಗಳಿಗೆ ಒಂದು 23 ಸರಿ ಫ್ಲೈಟ್ ಅಲ್ಲಿ ಓಡಾಡ್ತಾ ಇರ್ತೀನಿ. ಮೊನ್ನೆ ತಾನೇ ಹೈದರಾಬಾದ್ ಇಂದ ಬಂದೆ. ಓ, ಹೆದರಿಕೇನಾಗಲ್ವಾ? ಹೂ ಮೇಲೆ ಹೋದಂಗಿರುತ್ತೆ. ಇದನ್ನು ಅಷ್ಟೇ, ಹೂ ಮೇಲೆ ನಾನು ಇದ್ದಾಗ್ಲೇನೆ ಆಗಿರೋದು. ಈ ಮೋಡಗಳ ಮಧ್ಯೆ ಹೋಗ್ಬೇಕಾದ್ರೆ ಅದ್ರ ಮಜಾನೇ ಬೇರೆ. ಓಹೋ, ಭಯ ಆಗಲ್ವಾ? ಎಲ್ರು ಹೇಳ್ತಾ ಇದ್ರು ಫ್ಲೈಟ್ ಟೇಕ್ ಆಫ್ ಆಗ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅಂತ. ಹಂಗೇನು ಇಲ್ಲ ರೀ, ತುಂಬಾ ನಾರ್ಮಲ್ ಆಗಿರುತ್ತೆ. ನೀವು ಯಾವ್ದಕ್ಕೂ ಗಾಬರಿ ಆಗ್ಬೇಡಿ, ಗಟ್ಟಿಯಾಗಿ. ಇಲ್ಲ. ಮೈ ಗಾಡ್. ಡಿಯರ್ ಪ್ಯಾಸೆಂಜರ್ಸ್, ಫ್ಲೈಟ್ ಈಗ ಟೇಕ್ ಆಫ್ ಆಗಲಿದೆ. Excuse me, sir. Any problem? Sorry, I am extremely sorry. Please, sorry. Yes, sir. Don't be panic. Please wear your seat belt. Thank you, sorry. Sure, sir. ಮತ್ ಯಾವಾಗ್ಲೂ ಫ್ಲೈಟ್ ಅಲ್ಲಿ ಓಡಾಡ್ತೀನಿ ಅಂತಿದ್ರಿ? ಅದು ಹೈದರಾಬಾದ್ ಅಲ್ಲ, ಭಯ ಆಗ್ಲಿಲ್ಲ. ಮಂಗಳೂರಲ್ಲ, ತುಂಬಾ ಭಯ ಆಗ್ತಾ ಇದೆ. ಮತ್ತೆ ಎಂಟ್ರು ವಯಸ್ಸಲ್ಲಿ ಕೂಗ್ತಾ ಇದ್ದೇನೋ? ಸರ್, ನಾನಲ್ಲ ಸರ್, ಇವರು. Any problem, ma'am? ಹೊಟ್ಟೆ ನೋವಾಗ್ತಾ ಇದೆ.
ಪೋಸ್ಟ್ ಗ್ಯಾಸ್ಟ್ರಿಕ್ ಇರ್ಬೇಕು. ಸರ್ ಬಸ್ರಿ ಸರ್. ಕಂಗ್ರ್ಯಾಚುಲೇಷನ್. ಅವರಲ್ಲ ಅಪ್ಪ ಹೆರಿಗೆ ನೋವು ಆಗ್ತಿದೆ, ಹೆಲ್ಪ್ ಮಾಡಿ. ಎಸ್ ಮ್ಯಾಮ್, ಶೋ ಮ್ಯಾಮ್. ಮ್ಯಾಮ್ ಡೋಂಟ್ ಬಿ ಪ್ಯಾನಿಕ್ ಮ್ಯಾಮ್. ಹೆರಿಗೆ ನೋವು. ಓಕೆ ಎಸ್. ಡಿಯರ್ ಪ್ಯಾಸೆಂಜರ್ಸ್ ಅಟೆನ್ಷನ್ ಪ್ಲೀಸ್. ನಮ್ಮ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಸೊ ನಿಮ್ಮಲ್ಲಿ ಯಾರಾದ್ರು ಡಾಕ್ಟರ್ಸ್ ಇದ್ದಾರಾ? ಇದ್ರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಥ್ಯಾಂಕ್ ಗಾಡ್ ಸರ್, ಪ್ಲೀಸ್. ನಾನು ಫ್ಲೈಟ್ ಮೂಡಲ್ಲಿ ಇದ್ದೀನಿ, ಕಾಲ್ ಮಾಡಬೇಡ. ಕ್ಯಾಪ್ಟನ್, ಒಂದ್ ದೊಡ್ಡ ಸಮಸ್ಯೆ ಆಗಿದೆ ಕ್ಯಾಪ್ಟನ್. ಏನು? ನಮ್ ಪ್ಯಾಸೆಂಜರ್ ಒಬ್ರಿಗೆ ಡೆಲಿವರಿ ಪೇನ್ ಕಾಣಿಸ್ಕೊಂಡಿದೆ. ಹಾ. ಸೊ ಯಾರು ಡಾಕ್ಟರ್ಸ್ ಕಾಣ್ತಾ ಇಲ್ಲ. ಸೊ ಏನ್ ಮಾಡೋದು ಸರ್? ಆಕ್ಚುಲಿ ನಾನು ಹೆರಿಗೆ ಮಾಡಿಸ್ತೀನಿ. ಓಕೆ. ಫ್ಲೈಟ್ ಒಂದ್ ಕೆಲಸ ಮಾಡಿ, ಪ್ಯಾಸೆಂಜರ್ ಅಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸ್ತೋರಿದ್ದಾರೆ ಕೇಳಿ. ಶೋ ಕ್ಯಾಪ್ಟನ್, Okay, ಕೇಳ್ತೀನಿ. ಡಿಯರ್ ಪ್ಯಾಸೆಂಜರ್ಸ್, ನಮ್ಮ ಕ್ಯಾಪ್ಟನ್ ಅವರು ಡೆಲಿವರಿ ಮಾಡಿಸ್ತಾರಂತೆ. ಆದ್ರೆ ಫ್ಲೈಟ್ ಅನ್ನ ಹಾಗೆ ಬಿಟ್ಟು ಬರಕ್ ಆಗಲ್ವಲ್ಲ. ಸೊ ನಿಮ್ಮಲ್ಲಿ ಯಾರಾದ್ರೂ ಪೈಲಟ್ ಟ್ರೈನಿಂಗ್ ಮುಗಿಸಿರೋರಿದ್ದೀರಾ? ಹಾ ಯಾ, ನಾನು ಪೈಲಟ್ ಟ್ರೈನಿಂಗ್ ಮುಗಿಸಿದ್ದೀನಿ. ಥ್ಯಾಂಕ್ ಗಾಡ್. Okay. ಥ್ಯಾಂಕ್ ಗಾಡ್. ಕ್ಯಾಪ್ಟನ್, Yes. ನಮ್ಮಲ್ಲಿ ಒಬ್ರು ಪೈಲಟ್ ಟ್ರೈನಿಂಗ್ ಮುಗಿಸಿದಾರಂತೆ. ಓ ಸೂಪರ್. Yeah. ಸರ್ Yes. ನಿಮ್ದು 407 ಇಂಜಿನ್ ಟ್ರೈನಿಂಗ್ ಮುಗ್ದಿದ್ಯಾ? ಯಾ ಯಾ ಆಫ್ ಕೋರ್ಸ್, ನಾನು ಕಲ್ತಿದ್ದೀನಿ ಎಲ್ಲಾನು. ಹೌದಾ? Oh. ಶೂರ್ ಸರ್, ಬನ್ನಿ ಸರ್, ವೆಲ್ಕಮ್. ಓ ಸಾರಿ, ನಾನು ಇನ್ಸ್ಪೆಕ್ಟ್ರು. ಇವ್ನು ನೋಡಿ ಕೈದಿ. ಇವನು ನಮ್ಮ ಮಂಗಳೂರು ಕೋರ್ಟ್ಗೆ ಇವತ್ತೇ ಪ್ರೊಡ್ಯೂಸ್ ಮಾಡಬೇಕಾಗಿದೆ. ಇವನನ್ನ ಯಾರಾದ್ರೂ ನೋಡ್ಕೊಂಡ್ರೆ ಆಯ್ಕೆ, ನೀವು ಬೇಕಾದ್ರೆ ಗಾಡಿ ಹೊಡಿತೀನಿ. ಓಕೆ ಸರ್, ಪೊಲೀಸ್ ತಾನೆ? ಪ್ಲೀಸ್ ಸೀಟ್ ಸರ್. ಥ್ಯಾಂಕ್ ಯು. ಪೊಲೀಸ್. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರು ಪೊಲೀಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ನಾನಿದ್ದೀನಲ್ಲ. ಥ್ಯಾಂಕ್ ಗಾಡ್ ಮ್ಯಾಮ್. ಮ್ಯಾಮ್ ಪ್ಲೀಸ್ ಮ್ಯಾಮ್. ಎಂತಂದ್ರೆ ನಮ್ಮಮ್ಮ ಕಾಲ್ ಜರಿ ಬಿದ್ದು ಮ್ಯಾಳಿ ತಿಪ್ಪಿ ಹೋಯ್ತು, ಅದಕ್ಕೆ ಫೋನ್ ಸಜೆಷನ್ ಕೊಡ್ತಿದ್ದಿ. ಇಸ್ ಇಟ್? ನೀವೇನು ತಲೆ ಕೆಡಿಸ್ಕೋಬೇಡಿ, ನಾನು ಸಜೆಷನ್ ಕೊಡ್ತೀನಿ. ಅವ್ರಿಗೆ ಕುಂದಾಪುರ ಕನ್ನಡ ಮಾತ್ರ ಬಪ್ಪುದು. ಓಕೆ ಓಕೆ. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಗಲ್ಲಿ ಯಾರಾದ್ರೂ ಕುಂದಾಪುರ ಕನ್ನಡ ಬರುತ್ತಾ? ಆಕ್ಚುಲಿ ಕುಂದಾಪುರ ಕನ್ನಡ ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್. ನನಗ್ ಬರಲ್ಲ, ನಾನು ಮಿಸ್ಸಸ್ ಬರುತ್ತೆ. ಸರ್ ಎಲ್ಲಿದ್ದಾರೆ ನಿಮ್ ವೈಫ್? ವಾಶ್ರೂಮ್ ಅಲ್ಲಿ ಇದ್ದಾಳೆ. Oh my God. Yes ma'am, yes. ಕುತ್ಕೊಳ್ಳಿ, ಆರಾಮ್ಸೆ ಕುತ್ಕೊಳ್ಳಿ. Oh my God. ಮ್ಯಾಮ್ ಪ್ಲೀಸ್ ಮ್ಯಾಮ್, ಒಂದು ಎಮರ್ಜೆನ್ಸಿ ಇಶ್ಯೂ ಆಗಿದೆ. ಪ್ಲೀಸ್ ಬೇಗ ಹೊರಗಡೆ ಬರ್ತೀರಾ? ಅಯ್ಯೋ, ಅರ್ಧ ಗಂಟೆಯಿಂದ ಬಾತ್ರೂಮ್ ಒಳಗೆ ಇದ್ದೀನಿ, ಚಿಲ್ಕ ಓಪನ್ ಆಗ್ತಿಲ್ಲ, ಜಾಮ್ ಆಗ್ಬಿಟ್ಟಿದೆ. ಓಕೆ ಮ್ಯಾಮ್, ಜಾಮ್ ಆಗಿದೆ ಅಲ್ಲ. ಡಿಯರ್ ಪ್ಯಾಸೆಂಜರ್ಸ್, ನಮ್ಮ ಪ್ಯಾಸೆಂಜರ್ ಒಬ್ರು ವಾಶ್ರೂಮ್ ಅಲ್ಲೇ ಲಾಕ್ ಆಗಿದ್ದಾರೆ. ಸೊ ನಿಮ್ಮಲ್ಲಿ ಯಾರು ಬೀಗ ಹೊಡೆಯೋರಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಎಸ್ ಸರ್, ಪ್ಲೀಸ್. ನಾ ಇದುವರೆಗೂ ಎಂತೆಂತ ದೊಡ್ಡ ದೊಡ್ಡ ಬೀಗಗಳನ್ನೆಲ್ಲ ಹೊಡೆದು ಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್ ಹೊಡೀರಿ. ಆದ್ರೆ ನಾನು ಟೂಲ್ಸೇ ತಂದಿಲ್ಲ. ಓ ಮೈ ಗಾಡ್. ನನ್ ಗಂಡ ಟೂಲ್ಸ್ ತಂದಿದ್ದಾರೆ, ಓಕೆ, ಚೆನ್ನಾಗಿ ಬೀಗನೂ ತೆಗಿತಾರೆ. ನೈಸ್ ಮ್ಯಾಮ್. ಆದ್ರೆ ಅವ್ರು ಇವಾಗ ನಿದ್ದೆ ಮಾಡ್ತಾ ಇದ್ದಾರೆ. ಎಪ್ಸಿ ಮ್ಯಾಮ್. ಅಯ್ಯೋ, ಅವ್ರನ್ನ ಹಾಗೆಲ್ಲ ಎಪ್ಸಕ್ ಆಗಲ್ಲ. ಅವ್ರು ಎದ್ದೇಳ್ಬೇಕು ಅಂದ್ರೆ ಯಾರು ಫೀಮೇಲ್ ಸಿಂಗರ್ ಚೆನ್ನಾಗಿ ಹಾಡ್ ಹೇಳ್ಬೇಕು. ಹೌದಾ? ಓಕೆ ಮ್ಯಾಮ್, ಪ್ಲೀಸ್. ಅಯ್ಯೋ, ನೀವ್ ಹಾಡು ಹೇಳ್ಬೇಡಿ. ಡಿಯರ್ ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರು ಸಿಂಗರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ನಾನ್ ಚೆನ್ನಾಗಿ ಹಾಡ್ತೀನಿ, ಥ್ಯಾಂಕ್ ಗಾಡ್ ಮ್ಯಾಮ್. ಪ್ಲೀಸ್ ಹಾಡಿ ಮ್ಯಾಮ್. ಆದ್ರೆ ನನ್ ಮಗುನ ಹಂಗೆ ಬಿಟ್ ಬರಕ್ಕಾಗಲ್ಲ. ಈ ಮಗುಗೆ ಯಾರಾದ್ರೂ ಡಾನ್ಸ್ ಮಾಡಿ ಮಲಗಿಸಿದ್ರೆ ನಾನ್ ಬಂದ್ ಹಾಡು ಹೇಳ್ತೀನಿ. ಹೌದಾ? ಓಕೆ ಮ್ಯಾಮ್, ಕೇಳ್ತೀನಿ. ಎಸ್ ಮ್ಯಾಮ್. ಪ್ಯಾಸೆಂಜರ್ಸ್, ನಿಮ್ಮಲ್ಲಿ ಯಾರು ಡಾನ್ಸಸ್ ಟ್ರಾವೆಲ್ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಒಳ್ಳೆ ಡ್ಯಾನ್ಸರ್. ಥ್ಯಾಂಕ್ ಯು ಸರ್. ಸರ್ ಪ್ಲೀಸ್. ಅದ್ರೊಂದು ದೊಡ್ಡ ಸಮಸ್ಯೆ ಆಗಿದೆ. ಏನಾಯ್ತು ಸರ್? ಒಂದು ಸಣ್ಣ ಮುಳ್ಳು ನನ್ನ ಕಾಲಿಗೆ ಚುಚ್ಕೊಂಡಿದೆ. ಯಾರಾದ್ರೂ ಡಾಕ್ಟರ್ ಮುಳ್ಳು ತೆಗ್ದ್ರೆ ಫ್ಲೈಟ್ ಹೋಗಿ ರಾಕೆಟ್ ಆಗ್ಬೇಕು, ಆ ತರ ಕುಣಿತೀನಿ. ಸರ್ ಕೂತ್ಕೊಳ್ಳಿ. ಯಾರು ಡಾಕ್ಟರ್ ಇದ್ದೀರಾ ಪ್ಲೀಸ್? ಐ ಆಮ್ ಡಾಕ್ಟರ್ ಕೃಷ್ಣ. ಸರ್ ಪ್ಲೀಸ್ ಸರ್ ಬನ್ನಿ ಸರ್. ಏನ್ ಹೇಳಿ? ಸರ್ ಅಲ್ಲ, ಮುಳ್ಳು ಚುಚ್ಕೊಂಡಿದೆ, ತೆಗಿರಿ ಸರ್. ಆಕ್ಚುಲಿ ನಾನು MBBS ಸೈನ್ಸ್ ಓದಿ ಡಾಕ್ಟರ್ ಆದವನಲ್ಲ. ಮತ್ತೆ 45 ದಿನಗಳಲ್ಲಿ ಬೊಕ್ಕು ತಲೆಗೆ ಪರಿಹಾರ ಅಂತ ಒಂದು ಪ್ರಬಂಧ ಬರ್ತಿದೆ. ಅದಕ್ಕೆ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಬಡ್ಡಿ ಭಾಸ್ಕರ. ಇಲ್ಲಿ ನೋಡ್ರಪ್ಪ, ನಮ್ಮ ಉಡುಪಿ ಯಾಕೋ ತಲೆ ಮೇಲೆ ಕೈ ಹೊತ್ಕೊ ಕೂತ್ಬಿಟ್ಟವನಲ್ಲ. ಉಡುಪಿ ಬಾಯಿಲಪ್ಪಿ. ಎಂತ ಇದು? ಸರ್, ಬೆಳಿಗ್ಗೆಯಿಂದ ಟೆನ್ಷನ್ ಇಂದ ಕೂತು 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 ಮೈಯಲ್ಲಿದ್ದ ನೀರೆಲ್ಲ ಕಾಲಿಗೆ ಬಂದಿದೆ ಸರ್. ಅದಕ್ಕೆ ಪಾಪ ಇವನ್ ಟೆನ್ಷನ್ಗೆ ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ಅಪ್ಪಿ ಇಟ್ಕೋ. ಬೇಡ ಸರ್. ಏ ಇಟ್ಕೋ. ಬೇಡ ಸರ್. ನಿನ್ಗೇನೋ ಬಹಳ ಕಷ್ಟ. ಬೇಡ ಸರ್, ಬೇಡ ಸರ್. ಇರ್ಲಿ ಸರ್. ಹಿಡ್ಕೊ. ನೋಡ,
ಆರಾಮ್ ನೀನ್ ಕಷ್ಟ ಎಲ್ಲ ತೀರ್ಸ್ಕೊ. ಸರ್ ಆ? ದುಡ್ಡೇ ಇಲ್ದಿದ್ದಾಗ ಬ್ಯಾಂಕಲ್ಲಿ EMI ಬಂದಾಗೆ ಬಂದ್ರಿ ಸರ್. ಆ. ಇದನ್ನ ಯಾವಾಗ ವಾಪಸ್ ಕೊಡೋದು? ಏಯ್! ಏನ್ ದುಡ್ಡು ಬರ್ತಾ ತಗೊಂಬರ್ತಿರ್ತೀವ ಅಥವಾ ಹೋಯ್ತಾ ತಗೊಂಡೋಯ್ತೀವ? ಕೊಡ್ಬೇಕಾದ್ರೆ ಯಾವಾಗ ವಾಪಸ್ ಕೊಡೋದಂತಾನೆ. ನೀನ್ ಯಾವತ್ ಬೇಕಾದ್ರೂ ಕೊಡ. ಎಂಜಾಯ್. ನಿನ್ ಕಷ್ಟ ಏನ್ ಹೇಳು? ಸರ್ ಎಂತ ಸಾವು ಹೇಳುದು, ಜೀವನದಲ್ಲಿ ಸುಖನೇ ಇಲ್ಲ. ಸುಖ ಇಲ್ಲ ಅಂದ್ರೆ ಒಂದ್ ಮದ್ವೆ ಆಗ. ಮೊನ್ನೆಷ್ಟೇ 3ನೇ ಹೆಂಡತಿ ತೀರ್ಕೊಂಡ್ಲು ಸರ್. 3ನೇ ಹೆಂಡತಿ ತೀರ್ಕೊಂಡ್ರು ಸುಖ ಇಲ್ಲ. ಹಾಳಾಗೋಗ್ಲಿ 4ನೇದು ಆಗ್ಬಿಡತ್ಲೆಗೆ. 4ನೇ ಮದುವೆ ಆಗಿದ್ದಕ್ಕೆ 3ನೇ ಹೆಂಡತಿ ಸತ್ತೋದ್ಲು ಸರ್. 4ನೇ ಮದ್ವೆ ಆದ್ರೂ ನಿಂಗ್ ಸುಖ ಇಲ್ಲ. 5ನೇ ಹೆಂಡತಿ ತುಂಬಾ ಜೋರ್ ಸರ್. ಒಯ್ದೇವಳು ಅವಳ. ಒಂದ್ ಕೆಲಸ ಮಾಡ್ಲಾ, ನಿನ್ಗೆ ಈ ಸರ್ಕಲ್ ಅಲ್ಲಿ ಒಂದ್ ಮನೆ ಮಾಡ್ಕೊಡ್ತೀನಿ. ಅಲ್ಲಿ ನಿನ್ 5ನೇ ಹೆಂಡತಿ ನೀನು ಇದ್ಬಿಡಿ ಅತ್ಲಾಗೆ. ಇದಕ್ಕೆ ಆಗಲ್ಲ ಸರ್, ಯಾಕೆ? ನನ್ನನ್ ಬೇಕಾದ್ರೆ ಇಲ್ಲೇ ಸಾಯಿಸ್ಬಿಡಿ. ಅಲ್ಲಿ ಮಾತ್ರ ಮನೆ ಮಾಡಲ್ಲ, ಅಲ್ಲಿ 6ನೇ ಹೆಂಡತಿ ಮನೆ ಇದೆ. ನಾವಿಲ್ಲಿ ಕೈ ತೊಳೆಯಕ್ಕೆ ನೀರಿಲ್ಲ ಅಂತ ಚೊಂಬಲ್ ಕೈ ತೊಳಿತಾ ಇದ್ರೆ ಈ ನನ್ನ ಮಗ ಕನ್ನಂಬಾಡಿ ಕಟ್ಟೆಗೆ ಹಾರಿ ಈಜು ಹೊಡಿತಾ ಇದೆಯಲ್ಲಪ್ಪ. 6 ಜನ ಹೆಂಗ್ ಮೇಂಟೈನ್ ಮಾಡ್ತೀಯ? ಸಿಟ್ಟು ಬರಿಸ್ಬೇಡಿ, ಲೆಕ್ಕ ತಪ್ಪಿಸ್ತೀರಾ ನೀವು. 6 ಅಲ್ಲ 8. 8 ಲೇ, ಅದಕ್ಕೆ ಕಣ ದೊಡ್ಡವರು ಒಂದು ಮಾತು ಹೇಳಿದ್ದು, ದೇವ್ರು ಕೊಟ್ಟವನಿಗೆ ಕೊಡ್ತಾನೆ, ಹೊಟ್ಟೆ ತುಂಬಾ ಕೊಡ್ತಾನೆ ಅಂತ. ಸಾರ್ ಹೊಟ್ಟೆ ಅಂದಾಗ ನೆನ್ಪಾಯ್ತು ಸರ್. ಏನು? ನನ್ನ 9ನೇ ಮದುವೆ ಆಗುವವಳು ಹೊಟ್ಟೆ ನೋವು ಅಂತಿದ್ಲು. ಏನಾದ್ರೂ ಗುಡ್ ನ್ಯೂಸ್ ಇರ್ಬೇಕಲ್ವಾ? ಇನ್ನೊಂದು 5 ನಿಮಿಷ ಇಲ್ಲಿದ್ದು ನಿನ್ನ 9ನೇ ಹೆಂಡತಿಗೆ ಬ್ಯಾಡ್ ನ್ಯೂಸ್ ಕಳಿಸ್ತೀನಿ. ನಡಿ ಆಚೆ, ನಡಿ ನಡಿ. ಸಾರ್ ಏನ್ ಬೈ ನಾನು ಬಡ್ಡಿ ಭಾಸ್ಕರ ಅಂತ. ನನಗೆ ಇರಕ್ಕೊಂದು ಮನೆ ಇಲ್ಲ ಮೇಡಮ್. ದಾರಿಲಿ ಹೋಗೋರು ಬರೋರಿಗೆ ಹಿಂಗೆ ಕಷ್ಟ ಇದೆಯಾ ಅಂತ ಕೇಳ್ಬಿಟ್ಟು ಬಡ್ಡಿಗೆ ದುಡ್ಡು ಕೊಟ್ಬಿಟ್ಟು ಅವರಿಗೆ ತೀರ್ಸಕ್ಕೆ ಆಗಲ್ಲ ಅಂದಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಹತ್ರ ದುಡ್ಡು ಕೊಡಿ ಅಂತ ಹೇಳ್ಬಿಟ್ಟು ಅವ್ರು ದುಡ್ಡು ಕೊಡದೆ ಇದ್ದಾಗ ಅವ್ರ ಮನೇಲೆ ಜಾಂಡ ಹೊಡ್ಕೊಂಡಿರೋದು ನನ್ನ ಕ್ಯಾರೆಕ್ಟರ್. ಇಷ್ಟು ದಿನ ಆಕ್ಚುಲಿ ನಿಮ್ಮ ನ್ಯೂಸ್ ರಿಪೋರ್ಟರ್ ಮನೇಲಿದ್ದೆ, ಹೆಂಗೋ ತೀರ್ಸ್ಬಿಟ್ರು. ಇನ್ಮೇಲೆ ಯಾರ ಮನೇಲಿ ಇರೋಣ? ನಮ್ ಸೀತಾರಾಮ ಅವನಲ್ಲ, ಅವನ್ ಮನೇಲಿ ಇರೋಣ. ನೋಡ್ರಿ, ಯಾರೋ ಬಾಗ್ಲು ತಟ್ತಾ ಇದಾರೆ ನೋಡ್ರಿ. ಈ ಬೆಳಿಗ್ಗೆ ಆದ್ರೆ ಸಾಕು ನಾಯಿಗಳು ಬಂದ್ಬಿಡ್ತಾವ ಮನೆಗೆ. ಯಾರು? ಓ ಬರ್ಬೇಕು ಬಡ್ಡಿ ಭಾಸ್ಕರ. ಬನ್ನಿ ಬಾಗ್ಲಕ್ಕಂತ ತಡೀರಿ. ಹಾಕಿ ನಿಧಾನಕ್ಕೆ ಹಾಕಿ. ಭಾಸ್ಕರ್ ಅವ್ರೆ, ಏನ್ ನಮ್ಮ ಮನೆ ಕಡೆ? ಏನ್ ಮನೆ ಕಡೆ? ಅವತ್ತು 50,000 ರೂಪಾಯಿ ಸಾಲ ಕೊಟ್ಟಿದ್ನಲ್ಲ, ಕೊಡು. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ಕೇಳಿದ್ವೇನ್ರಿ? ನೀವೇ ತಗೋ ಅಂತ ಕೊಟ್ರಿ. ಬರೋ ತಿಂಗಳು ಕೊಡ್ತೀನಿ ಬಿಡಿ. ಯಾರ್ರಿ ಒತ್ತಾಯ ಮಾಡಿದ್ರು ನಿಮ್ಗೆ? ಏನ್ ಇವಾಗ ಕೊಡುವನ್ನ, ಈಗ್ಲೇ ಕೊಡುವನ್ನ? ಯಾವತ್ತಾದ್ರೂ ಕೊಟ್ಕೋ, ಆರಾಮಾಗಿ ಕೊಟ್ಕೋ. ತುಂಬಾ ಒಳ್ಳೆಯವ್ರವ್ರ, ನೋ ಟೆನ್ಷನ್. ಹಲೋ ಭಾಸ್ಕರ್ ಅವ್ರೆ, ನಾನು ಹೇಳಿದ್ದು ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಂತ. ನಾನು ಹೇಳಿದ್ದು ನೆಕ್ಸ್ಟ್ ಮಂತ್ ಬೇಡಪ್ಪ, ಆದ್ರೂ ಆಚೆ ಕೊಡು. ಅಷ್ಟೋ ತನಕ ನಿಮ್ ಮನೇಲಿ ಇರ್ತೀನಿ. ನಿಮ್ಗೆ ಮಾನ ಮರ್ತೆ ಬಿಡ್ವಾ? ಈ ಸಂಸಾರಸ್ಥರ ಫ್ಯಾಮಿಲಿ ಇದು. ಓ, ನಮ್ದೊಂದು ಕಿತ್ತೋಗಿರೋ ಫ್ಯಾಮಿಲಿನಾ? ಬಡ್ಡಿ ತಗೊಂಡತ್ತಿಗೆ ಇವ್ರಿಗೆ ಯಾವ ಫ್ಯಾಮಿಲಿ ನೆನಪಿರಲ್ಲ ನೋಡ. ಕೊನೆಯದಾಗಿ ಹೇಳ್ತೀನಿ, ನೀನ್ ಯಾವತ್ ದುಡ್ಡು ಕೊಡೋದು ಅವತ್ತೇ ನಾನು ಈ ಮನೆ ಬಿಟ್ಟು ಹೋಗೋದು. ಅಲ್ಲಿ ತನಕ ನಿಮ್ಮ ಮನೇಲೇ ಇರೋದು. ಮನ್ಸಿ ಹೋಗಿ ಯಾವನ ಹತ್ರ ಸಾಲ ಮಾಡಿದಿರಿ? ಎಲ್ಲ ನನ್ ನಿರ್ತವ ಭಾಸ್ಕರ್ ಏನಾಯ್ತು? ನಿನ್ನ ಹೆಂಡತಿ ಕಾಲ್ ತಗೊಂಡ್ ನನ್ನ ಎದೆ ಮೇಲೆ ಕೇಳು, ಬೇಜಾರಿಲ್ಲ. ಆದ್ರೆ ಸೌಂಡ್ ಮಾತ್ರ ಮಾಡ್ಬೇಡ. ನೀನ್ ಸೌಂಡ್ ಮಾಡಿದ್ರೆ ನನ್ಗೆ ಹಾರ್ಟ್ ಅಟ್ಯಾಕ್ ಆಗಿ 2 ನಿಮಿಷ ಉಸಿರು ಕಟ್ಬಿಡ್ತದೆ. ನಿಮಗ್ ಸೌಂಡ್ ಅಂದ್ರೆ ಆಗಲ್ವಾ? ಸ್ಲಿಪ್ ಆಗೋಯ್ತು. ಬೇಕು ಅಂತ ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನಮ್ಮ ಮಾವ ಪೊಲೀಸ್. ಓಕೆ? ಓಕೆ ಮಾನ್ಸಿ. ಓಕೆ, ಸೌಂಡ್ ಅಂದ್ರೆ ಆಗಲ್ವಂತೀರಿ? ಸೌಂಡೇ ಮಾಡೋದ್ ಬೇಡ. ಬನ್ನಿ. ಇನ್ಮೇಲಿದೆ ಅವನ್ಗೆ ಮಾರಿ ಹಬ್ಬ. ಮಕ್ಕಳ ಶುರು ಮಾಡಿ.